ಹಲೋ, ನಾನಿವತ್ತು ನಿಮಗೆ ನಾನು ಹೇಗೆ ಮಾಡ್ತೀನಿ ಚುರುಮುರಿನ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಕ್ಯಾರೆಟ್ನ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್ನ ತೆಗೆದುಕೊಂಡಿದ್ದೀನಿ, ಗ್ರೀನ್ ಚಿಲ್ಲಿ ಸಾಸ್. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಪುರಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ, ಸ್ವಲ್ಪ ಸ್ಪೈಸಸ್ ಪೌಡರ್ ಹಾಕೋತಾ ಇದ್ದೀನಿ, ಮತ್ತು 1 ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್ ಇಟ್ಟಿದ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ತಿಂತೀವಿ ನಾವು ಅನ್ನೋರು ಇನ್ನೂ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋಬೋದು. ಅದು ಚೆನ್ನಾಗಿ ಮಿಕ್ಸ್ ಮಾಡೋಣ ಆಯಿತಾ. ಈರುಳ್ಳಿ ಟೊಮ್ಯಾಟೊ ಎಲ್ಲ ಕೆಳಗಡೆ ಕುತ್ಕೊಂಡ್ಬಿಟ್ಟಿರುತ್ತೆ, ಸೊ ನೀಟಾಗಿ ಅದನ್ನ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಫಸ್ಟು ಪುರಿನ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಕ್ಯಾರೆಟ್, ಟೊಮ್ಯಾಟೊ, ಈರುಳ್ಳಿ ಎಲ್ಲನೂ ಹಾಕಿದ್ರೆ ಅದು ಹೋಗಿ ಕೆಳಗಡೆ ಸೆಟಲ್ ಆಗೋಲ್ಲ. ಮಿಕ್ಸ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದರಲ್ಲೂ ನಾನು ಪೂರ್ತಿ ಹಾಕಲ್ಲ, ಚಿಕ್ಕದಾಗಿ 1/2 ಹೋಳು ತೊಗೊಂಡಿದ್ದೀನಿ. ಸ್ವಲ್ಪ ಹಾಕೊತೀನಿ, ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಅವಾಗ. ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಮುಂಚೆನೇ ಹಾಕಲ್ಲ, ಯಾವಾಗಲೂ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡುವಂಥದ್ದು. ಹೇಗಿದೆ ಟೇಸ್ಟು? ರೆಡಿ ಇದೆ ಚುರುಮುರಿ, ಕೇಳೋಣ. ನಾನು ಚುರುಮುರಿ ಮಾಡುವಾಗ ಒಂದೇ 1 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡಿರ್ತೀನಿ, ಯಾಕಂದರೆ ತುಂಬ ಆಯಿಲ್ ಹಾಕಿಬಿಟ್ರೆ ಮೆತ್ತಗಾಗ್ಬಿಡುತ್ತಲ್ವ. ಚುರುಮುರಿ ರೆಡಿ ಇದೆ, ಬನ್ನಿ ನಮ್ಮ ಪಾಪಕ್ಕೆ ಕೊಟ್ಟು ಹೇಗಿದೆ ಅಂತ ಕೇಳೋಣ. ಕುಶಾಲ್, ಹೇಗಿದೆ ಚುರುಮುರಿ? ಸೂಪರ್ ಆಗಿದೆ ಅಮ್ಮ. ಚೆನ್ನಾಗಿದೆಯಾ? ಸೂಪರ್. ನಾನು ನಮ್ಮ ಮನೇಲಿ ಚುರುಮುರಿನ ವೀಕ್ಲಿ ಒನ್ಸ್ ಮಾಡ್ತೀನಿ, ಇಲ್ಲ 15 ಡೇಸ್ ಒನ್ಸ್ ಮಾಡ್ತೀನಿ. ಯಾಕಂತಂದರೆ ಇದರಲ್ಲಿ ಎಲ್ಲ ಹಸಿ ಪದಾರ್ಥನ ನಾವು ಬಳಸಿರ್ತೀವಿ. ತುಂಬ ಹೆಲ್ದಿ, ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಕೊಟ್ಟರೆ ಸ್ನ್ಯಾಕ್ಸ್ ಟೈಪ್ ತಿನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.